ಇನ್ನು ನಾನು ಯಾವ ದೇಗುಲಕ್ಕೆ ಹೋದರೂ ಕೂಡ ಸಂಚಲನ, ಕುಂಭಮೇಳಕ್ಕೆ ಹೋದರೂ ಕೂಡ ದೊಡ್ಡ ಸುದ್ದಿ ಆಗುತ್ತೆ. ಇಶಾ ಫೌಂಡೇಶನ್ ಅಲ್ಲಿಗೆ ಕೊಯಮತ್ತೂರು ಹೋದರೂ ಕೂಡ ಸುದ್ದಿ ಆಗುತ್ತೆ. ನಾನು ಎಲ್ಲಿ ಹೋದರೂ ಕೂಡ ಅದೊಂದು ಸೆನ್ಸೇಷನ್. ಡಿ.ಕೆ. ಶಿವಕುಮಾರ್ ಉಡುಪಿಯಲ್ಲಿ ಇವತ್ತು ಈ ಮಾತನ್ನ ಹೇಳಿದರು. ಕುಂಭಮೇಳದಲ್ಲಿ ನೀರಿಗೆ ಜಾತಿ ಇದೆಯಾ? ನೀವೇ ಹೇಳಿ. ನೀರಿಗೇನಾದರೂ ಜಾತಿ ಇದೆಯಾ? ಪಾರ್ಟಿ ಇದೆಯಾ? ಕುಂಭಮೇಳದಲ್ಲಿ ಭಾಗಿಯಾಗೋದ್ರಲ್ಲಿ ಏನು ತಪ್ಪಿದೆ? ನೀರಿಗೆ, ಪರಿಸರಕ್ಕೆ ಏನಾದರೂ ಜಾತಿ ಇದೆಯಾ? ಪಾರ್ಟಿ ಅಂತಿದೆಯಾ? ಅಥವಾ ಸಿದ್ಧಾಂತಗಳು ಅಂತಿದೆಯಾ? ಕುಂಭಮೇಳದಲ್ಲಿ ಭಾಗಿಯಾಗೋದ್ರಲ್ಲಿ ಏನು ತಪ್ಪು ಅಂತ ಉಡುಪಿಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ. ನಾನು ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ಏನೂ ಇಲ್ಲ. 3 ನದಿಗಳು ಸೇರಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ, ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆ ಗೋದಾವರಿ, ಕಾವೇರಿ. ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲ, ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಪ್ಪೇನಿದೆ? ಹಾಕೊಳ್ಳಿ, ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ. ಈಗ ನೀರು ನನ್ನನ್ನು ವಿವಿಧ ರೀತಿಯ ಹೆಸರಿನಿಂದ ಕರೀತಾರೆ. ಹಿಂದೆ ನನ್ನ ಯೇಸು ಕುಮಾರ್ ಅಂತ ಕರೆದರು. ನನ್ನನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ ಹಿಂದೆ ನನ್ನ ಯೇಸು ಕುಮಾರ್ ಅಂತ ಕರೆದರು. ಇಲ್ಲಿ ಯೇಸು ಬೆಟ್ಟ ಸಂಬಂಧಪಟ್ಟ ಹಾಗೆ ಏನೋ ಒಂದು ವಿಚಾರ ಆಯಿತು, ವಿವಾದ ಆಯಿತು. ಸೊ ಉಡುಪಿಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆ. ಇಷ್ಟೇ ಅಲ್ಲ, ನನ್ನ ಬ್ರದರ್ಸ್ ಅಂತಾನೂ ಕರೀತಾರೆ. ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲೊಂದು ಕರೀತಾರೆ. ಉಡುಪಿಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದರು. ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ, ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ. ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಲೆ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ್ ಅಂತ ಕರೆದ್ರು. ಯಾರೊಬ್ಬರು MP ಯಾರು ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಬರೀ ಪಂಚಾರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ, ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಚಿಕನ್ ಮಟನ್ ಕಡಿಬೇಕು, ನಾವು ಕಡಿತೀವ? ಅವರೇ ಮಾಡೋರೆಲ್ಲ. ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ. ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ. ಆಗ ಹೇಳಿದಾಗ ನನ್ನ ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ. ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ.